ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನೂತನವಾಗಿ ಶ್ರೀ ವಿಷ್ಣು ಪಾರ್ಕ್ ಫೈನ್ ಡೈನ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ರೂಫ್ ಗಾರ್ಡನ್ ಪಾರ್ಟಿ ಹಾಲ್ ಉದ್ಘಾಟನೆಯಾಗಿದ್ದು ಹಲವಾರು ಸ್ಥಳೀಯ ಮುಖಂಡರು ಆಗಮಿಸಿ ವಿಷ್ಣು ಪಾರ್ಕ್ ರೆಸ್ಟೋರೆಂಟ್ ಮಾಲೀಕರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ವಿದ್ಯಾರಣ್ಯಪುರ ಶಾಖೆಯು 6ನೇ ಶಾಖೆಯಾಗಿದ್ದು ವಿಷ್ಣು ಪಾರ್ಕ್ ಫ್ಯಾಮಿಲಿ ರೆಸ್ಟೋರೆಂಟ್ ತನ್ನ ಶುಚಿ, ರುಚಿ ಹಾಗೂ ಆಹಾರದ ಗುಣಮಟ್ಟವು ಗ್ರಾಹಕರ ಮೆಚ್ಚುಗೆಗೆ ಹಾಗೂ ನಂಬಿಕೆಗೆ ಪಾತ್ರವಾಗಿದೆ. ಗ್ರಾಹಕರ ಬೇಡಿಕೆಯ ಮೇರೆಗೆ ವಿದ್ಯಾರಣ್ಯಪುರದಲ್ಲಿ ನೂತನ ಶಾಖೆ ಉದ್ಘಾಟನೆಯಾಗಿದೆ ಎಂದು ಮಾಲೀಕರು ತಿಳಿಸಿದ್ದಾರೆ. ಸರ್, ಈ ವಿದ್ಯಾರಣ್ಯಪುರದಲ್ಲಿ ವಿಷ್ಣು ಪಾರ್ಕ್ ಹೋಟೆಲ್ ಬಂದಿರೋದು ನಾವೆಲ್ಲ ನಿವಾಸಿಗಳಿಗೂ ಭಾಳ ಖುಷಿ ಆಗ್ತಾ ಇದೆ. ನಾವು ಆ್ಯಕ್ಚುಲಿ ಇದನ್ನು ಕಾದು ನೋಡ್ತಾ ಇದ್ದೀವಿ. ನಾವು ಕೆಲವರು ವಿದ್ಯಾರಣ್ಯಪುರದಿಂದ ಇಲ್ಲಿಂದ ಯಲಹಂಕ ಬ್ರಾಂಚ್ಗೆ ಹೋಗಿ ಅಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ರೀಸನಬಲ್ ಪ್ರೈಸು ಅಂತೇಳಿ ವಾರದ ಕೊನೆಗಳಲ್ಲಿ ಶನಿವಾರ ಭಾನುವಾರ ಫ್ಯಾಮಿಲಿ ಸಮೇತವಾಗಿ ಅಲ್ಲಿ ಹೋಗಿ ನಾವು ತಿಂದು ಖುಷಿ ಪಡ್ತಾ ಇದ್ವಿ. ಆಗ ಅಂದ್ಕೊಳ್ತಾ ಇದ್ವಿ ಈ ಥರದ ಸ್ಟ್ಯಾಂಡರ್ಡ್ ಹೋಟೆಲ್ ಒಂದು ವಿದ್ಯಾರಣ್ಯಪುರದಲ್ಲಿ ಬಂದರೆ ನಮಗೆ ಎಲ್ಲರಿಗೂ ಅನುಕೂಲವಾಗಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎದುರು ನೋಡ್ತಾ ಇದ್ವಿ. ಅದು ಇವತ್ತಿನ ದಿವಸ ಈ ವಿಷ್ಣು ಪಾರ್ಕಿಗೆ ಓಪನ್ ಆಗಿರೋದು ಭಾಳ ಖುಷಿ ಆಗ್ತಾ ಇದೆ. ಬಟ್ ಒಂದು ಅದರಲ್ಲಿ ಇದೇ ಥರದ ಕ್ವಾಲಿಟಿ, ಇದೇ ಒಂದು ಸ್ಟ್ಯಾಂಡರ್ಡ್ ನಾಮಿನಲ್ ರೇಟು ಮುಂದಕ್ಕೂ ತಗೊಂಡೋಗಿ ಒಳ್ಳೆ ಕ್ವಾಲಿಟಿ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎದುರು ನೋಡ್ತಾ ಇದ್ದೀವಿ. ಐ ಹೋಪ್ this will be done and the public will be happy and the society at Vidyaranyapura will be greatly benefited. All the best. ಬಹಳ ದಿನಗಳಿಗೂ ಸಹ ವಿದ್ಯಾರಣ್ಯಪುರ ಈ ಸರ್ಕಲ್ ಇರೋದ್ರಿಂದ ಇಲ್ಲಿ ಒಂದು ಹೋಟೆಲ್ ಇರಲಿಲ್ಲ. ಆದರೆ ಇವತ್ತು ಪಾರ್ಕ್ ಓಪನ್ ಆಗಿದೆ. ವಿಷ್ಣು ಪಾರ್ಕ್ ಅಂತ ದೇವ್ರ ಹೆಸರಿದೆ. ಭಾಳ ಅದ್ದೂರಿಯಿಂದ ಬೆಳಗಿಂದ ಕಾರ್ಯಕ್ರಮಗಳು ಅದ್ದೂರಿ ನಡೀತದೆ. ಜನಗಳಿಗೆ ಬೇಕಾದ ಊಟ, ಉಪಹಾರ, ಕಾಫಿ ಇವು ಇಷ್ಟಿದೆ ಸಾಕು. ಮನುಷ್ಯಂಗೆ BP ಬರಲ್ಲ, ಅವನು ಆರೋಗ್ಯವಾಗಿರ್ತಾನೆ. ಆದ್ದರಿಂದ ಇಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ತುಂಬ ಸಂತೋಷವಾಗಿದೆ. ಇಡೀ ವಿದ್ಯಾಪುರ ಮೆಜೆಸ್ಟಿಕ್ ಇದ್ದಂಗೆ ನಮಗೆ ಸೆಂಟ್ರ್ ಪ್ಲೇಸ್ ವಿದ್ಯಾಪುರದಲ್ಲಿ ಮೆಜೆಸ್ಟಿಕ್ ಇದ್ದಂಗೆ ನೋಡಿ. ಈ ಕಡೆ ಹೋದರೆ ದುರ್ಗಾಪರಮೇಶ್ವರ ದೇವಸ್ಥಾನ, ಈ ಕಡೆ ಹೋದರೆ ವೆಂಕಟೇಶ್ವರ ದೇವಸ್ಥಾನ, ಈ ಕಡೆ ಹೋದರೆ ಗಣಪತಿ ದೇವಸ್ಥಾನ, ಎಲ್ಲರೂ ಇರುವ ಸ್ಥಳ ಮಧ್ಯಭಾಗದಲ್ಲಿ ಇದು ಕೊಟ್ಟಿಯಿಂದ ನಾವುಗಳೆಲ್ಲ ಸಂತೋಷದಿಂದ ಪ್ರತಿದಿನ ಬಂದು ಕಾಫಿ ಕುಡಿದು ಫಲಹಾರ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ನನ್ನ ಹೆಸರು ಉಮೇಶ್ ಶೆಟ್ಟಿ ಅಂತ. ಈ ಒಂದು ಸಂಸ್ಥೆಯಲ್ಲಿ ನಾವು ಒಂದು 5 ರಿಂದ 6 ಜನ ಪಾಲುದಾರರು, ಎಲ್ಲ ನಮ್ಮ ಸಹೋದರರು ಹಾಗೆ ಹೊರಗಡೆನವರು ಇದ್ದಾರೆ. ವಿಷ್ಣು ಪಾರ್ಕ್ ಇದು ನಮ್ಮೊಂದು 6ನೇ ಬ್ರಾಂಚು ವಿದ್ಯಾರಣ್ಯಪುರದಲ್ಲಿ ಪ್ರಾರಂಭಿಸಿದ್ದು. ಇದಕ್ಕಿಂತ ಮೊದಲು ಯಲಹಂಕದಲ್ಲಿ ಹಾಗೆ ದೊಡ್ಡಬಳ್ಳಾಪುರ ರೋಡು, ಹೋಗಿರೋ ಕ್ರಾಸು ಹಾಗೂ ವಸಂತನಗರದಲ್ಲಿ ಇದು ಇವಾಗ ಇಲ್ಲಿ ನಾವು ಪ್ರಾರಂಭಿಸಿದ್ವಿ. ನೋಡಬೇಕು ಜನರ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ. ವಿಶೇಷತೆ ಅಂದರೆ ನಮ್ಮದು ಗುಣಮಟ್ಟ, ರುಚಿ, ಶುಚಿ ಹಾಗೂ ಆರೋಗ್ಯಕರ ಒಂದು ಆಹಾರಕ್ಕೆ ಒಂದು ಫೇಮಸ್ ಆಗಿರುವಂಥ ಒಂದು ಸಂಸ್ಥೆ. ಇದೇ ಒಂದು ಕ್ವಾಲಿಟಿಯನ್ನು ಯಾವಾಗಲೂ ನಾವು ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಜನರ ಸಹಕಾರ ಆಗುತ್ತೆ. ಥೀಮ್ ಅಂದರೆ ಜನರಿಗೆ ಫಸ್ಟು ಜನರಿಗೆ ಹೆಲ್ಪ್ ಆಗಬೇಕು. ಸೊ ಹಾಗೆ ಸಂಸ್ಥೆಗೂ ಹೆಲ್ಪ್ ಆಗಬೇಕು. ಸಂಸ್ಥೆಯೊಂದಿಗೆ ದುಡಿಯುವಂಥ ಕಾರ್ಮಿಕರು ಎಲ್ಲ ಸಿಬ್ಬಂದಿಯವರಿಗೂ ಸಹ ಸಪೋರ್ಟ್ ಆಗುತ್ತೆ ನಮಗೆ ಈ ಒಂದು ಸಂಸ್ಥೆಯ ಒಂದು ಬೆಳವಣಿಗೆ. ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೆಚ್ಚಾಗಿ ಸಪೋರ್ಟ್ ಮಾಡಿ ನಿಮಗೆ ರುಚಿ, ಶುಚಿ ಹಾಗೂ ಗುಣಮಟ್ಟಕರ ಒಂದು ಆಹಾರ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಒಂದು ಬೆಂಬಲ ಯಾವಾಗಲೂ ನಾವು ಅಪೇಕ್ಷಿಸುತ್ತೇವೆ ಅಂತ. ಆಫರ್ ಪ್ರಾರಂಭದ ದಿನ ಆಫರ್ ಏನಂತ ಇಲ್ಲ, ಒಂದು ಪೂಜೆಯ ಪ್ರಯುಕ್ತ
ಪ್ರಸಾದ ರೀತಿಯಲ್ಲಿ ಇವತ್ತು ಕೊಟ್ಟಿದ್ದೀವಿ. ನಾಳೆಯಿಂದ ಯಥಾವತ್ತಾಗಿ ಸೊ ಇವತ್ತು ನಮ್ಮ ಮಿನಿಸ್ಟ್ರಾಗೂ ಹಾಗೂ ಈ ಒಂದು ಕ್ಷೇತ್ರದ ಎಮ್ ಎಲ್ ಎ ಆಗಿರುವ ಕೃಷ್ಣ ಬೈರೇಗೌಡರು ಬರ್ತಾರೆ. ಹಾಗೆ ಯಲಹಂಕ ಕ್ಷೇತ್ರದ ಎಮ್.ಎಲ್.ಎ. ಡಾಕ್ಟರ್ ವಿಶ್ವನಾಥ್ ಅವರು ಬರ್ತಾರೆ. ಉಸ್ಮಾಕರ್ ಶೆಟ್ಟಿ ಅಂತ ನಮ್ಮ ಹೆಸರು. ಗ್ರಾಹಕರ ವಿನಂತಿ ಮೇರೆಗೆ ವಿದ್ಯಾರ್ಥಿಪುರಲ್ಲಿ ಓಪನ್ ಮಾಡಿದ್ದೀವಿ. ಒಳ್ಳೆ ಫುಡ್ ಕೊಡಬೇಕು, ರುಚಿಯಾದ ತಿಂಡಿ, ಗ್ರಾಹಕರ ಒತ್ತಾಯದ ಮೇರೆಗೆ ಮಾಡಿದ್ದೇವೆ. ಇಲ್ಲಿ ಒಳ್ಳೊಳ್ಳೆ ತಿಂಡಿ ಕೊಡಬೇಕು ಗ್ರಾಹಕರಿಗೆ. ಹಾಗೆ ಫಸ್ಟ್ ಡೇ ತುಂಬ ರೆಸ್ಪಾನ್ಸ್ ಇತ್ತು. ಆಮೇಲೆ ಫಸ್ಟ್ ಡೇ ಸ್ವಲ್ಪ ಪೂಜೆ ಪ್ರಯುಕ್ತ ಸ್ವಲ್ಪ ಫ್ರೀ ಕೊಟ್ಟಿದ್ದೀವಿ. ತುಂಬ ಕ್ರೌಡ್ ಆಗಿತ್ತು. ನಾಳೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಲ್ಲ ಐಟಮ್ ನಮ್ಮಲ್ಲಿ ಚೆನ್ನಾಗಿರುತ್ತೆ. ಎಲ್ಲ ಐಟಮ್ ಇರುತ್ತೆ. ಆ ಥರ ಒಂದೇ ಅದೇ ಐಟಮ್ ಅಂತೆಲ್ಲ ಎಲ್ಲ ಚೆನ್ನಾಗಿರುತ್ತೆ. ಒಂದು ಇಷ್ಟು 6 ಬ್ರಾಂಚ್ 7 ಬ್ರಾಂಚಲ್ಲೂ ಹಾಗೆ ಇರುತ್ತೆ. ಎಲ್ಲ ಕಡೆ ರುಚಿ ತಿಂಡಿ ಕೊಡ್ತೀವಿ. ಗ್ರಾಹಕರು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ. ತಿಂದವರು ಖುಷಿಯಾಗಿ ಹೋಗ್ತಾರೆ, ನಮ್ಮ ಆಶೀರ್ವಾದ ಮಾಡಿ ಹೋಗ್ತಾರೆ. ಗ್ರಾಹಕರು ಎಷ್ಟೊಂದು ನಮ್ಮಲ್ಲಿ ಸಪೋರ್ಟಿವ್ ಆಗಿರಬೇಕು. ಅವ್ರಿಗೆ ನಾವು ರುಚಿಯಾದ ತಿಂಡಿಯನ್ನು ಕೊಡ್ತೀವಿ, ಊಟ ಕೊಡ್ತೀವಿ. ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಅವರಿಂದ ನಾವಿದ್ದೀವಿ. ಥ್ಯಾಂಕ್ ಯು. ಕಸ್ಟಮರ್ ಒತ್ತಾಯದ ಮೇರೆಗೆ ವಿದ್ಯಾರಣ್ಯಪುರದಲ್ಲಿ ಇನ್ನೊಂದು ಬ್ರ್ಯಾಂಚ್ ಮಾಡಿ ಅಂತ ತುಂಬ ಕಸ್ಟಮರ್ ನಮ್ಗೆ ಒತ್ತಾಯ ಮಾಡ್ತಾಯಿದ್ರು. ಆ ಕಸ್ಟಮರ್ ಒತ್ತಾಯದ ಮೇರೆಗೆ ಇಲ್ಲೊಂದು ಓಪನ್ ಮಾಡಿದ್ದೀವಿ. ಫಸ್ಟ್ ಡೇ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಐಟಮ್ ತುಂಬ ಚೆನ್ನಾಗಿದೆ, ಇದೇ ಥರ ಕಂಟಿನ್ಯೂ ಮಾಡಿ ಅಂತ ಎಲ್ಲ ಕಸ್ಟಮರ್